ಇವತ್ತು ದೇಶಾದ್ಯಂತ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿರುವಂಥದ್ದು. ಶಿವನ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪ್ರಾರ್ಥನೆ ಕೂಡ ನಡೀತಾ ಇರುವಂಥದ್ದು. ರಾಜ್ಯದ ಪ್ರಮುಖ ಶಿವನ ದೇವಾಲಯಗಳು ಕೂಡ ಭಕ್ತರ ಸಾಗರ ಹರಿದು ಬಂದಿದೆ. ಶಿವಲಿಂಗ ಮೂರ್ತಿಗೆ ಮಧ್ಯರಾತ್ರಿಯಿಂದಲೇ ವಿಶೇಷ ಪೂಜೆ ಪುನಸ್ಕಾರ, ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ಜಲಾಭಿಷೇಕ ಅರ್ಪಣೆ ಆಗ್ತಾ ಇರುವಂಥದ್ದು. ಅದರಲ್ಲೂ ಬಹಳ ಪ್ರಮುಖವಾಗಿ ಧರ್ಮಸ್ಥಳ, ಕದ್ರಿ, ಮುರುಡೇಶ್ವರ, ಗೋಕರ್ಣದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ಕೂಡ ನಡೀತಾ ಇದೆ. ಗದಗ, ಬಾಗಲಕೋಟೆಯಲ್ಲೂ ಕೂಡ ಮಹಾಶಿವರಾತ್ರಿ ಸಂಭ್ರಮ ಸಡಗರ ಕಳೆಗಟ್ಟಿರುವಂಥದ್ದು. ದಕ್ಷಿಣ ಕಾಶಿ, ಬೆಳಗಾವಿ, ಕಪಿಲೇಶ್ವರ ದೇಗುಲದಲ್ಲೂ ಕೂಡ ಪೂಜೆ ಪುನಸ್ಕಾರ ನಡೀತಾ ಇದೆ. ದೇಶದ ವಿವಿಧೆಡೆ ಇವತ್ತು ಶಿವರಾತ್ರಿ ಹಬ್ಬವನ್ನು ಅಷ್ಟೇ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾ ಇರುವಂಥದ್ದು. ಹಿಂದೂಗಳ ಪವಿತ್ರ ಹಬ್ಬದಲ್ಲಿ ಇದು ಕೂಡ ಒಂದು ಮಹಾಶಿವರಾತ್ರಿ. ಇವತ್ತು ಉಪವಾಸದಲ್ಲಿದ್ದು ಶಿವನ ನಾಮವನ್ನು ಸ್ಮರಣೆ ಮಾಡ್ತಾರೆ, ಶಿವಭಕ್ತಿಗೆ ಪಾತ್ರರಾಗ್ತಾರೆ. ಬೆಳಿಗ್ಗೆಯಿಂದ ದೇವಾಲಯಗಳಲ್ಲಿ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಆ ಮಂಗಳೂರಿನ ದೃಶ್ಯವನ್ನು ಕೂಡ ನೀವು ಗಮನಿಸಬಹುದು. ಹಾಗೆ ಬೆಂಗಳೂರಿನಲ್ಲೂ ಕೂಡ ಶಿವನ ದೇವಾಲಯ ಎಲ್ಲೆಲ್ಲ ಇದೆ ಅಲ್ಲೆಲ್ಲವೂ ಕೂಡ ಇವತ್ತು ಜಾಗರಣೆ ನಡೀತಾ ಇರುವಂಥದ್ದು. ಮಹಾಶಿವರಾತ್ರಿಯಂದು ಉಪವಾಸದಲ್ಲಿ ಶಿವಭಕ್ತರು ಇರುವಂಥದ್ದು ಸಂದರ್ಭದಲ್ಲಿ ದೇವರ ಕೃಪೆಗೆ ಪಾತ್ರರಾಗ್ತಾ ಇರುವಂಥದ್ದು. ಶಿವ ದೇವಾಲಯದಲ್ಲಿ ವಿಶೇಷ ಪೂಜೆ ಪುರಸ್ಕಾರ ಎಲ್ಲವೂ ಕೂಡ ನಡೀತಾ ಇದೆ. ಇನ್ನೊಂದು ಕಡೆ ನೋಡಿ, ಬಾಗಲಕೋಟೆಯಲ್ಲೂ ಕೂಡ ಅಷ್ಟೇ ಸಂಭ್ರಮ ಸಡಗರ. ಇವತ್ತು ಪೂರ ಶಿವನ ದೇವಾಲಯದಲ್ಲಿ ಭಕ್ತ ಸಾಗರವೇ ಹರಿದು ಬಂದಿದೆ. ನೋಡಿ, ಬೆಂಗಳೂರಿನಲ್ಲಿ ನೋಡಿ, ಜನ ಸಾಗರ, ಭಕ್ತ ಸಾಗರವೇ ಹರಿದು ಬಂದಿರುವಂಥದ್ದು. ಮಂಗಳೂರಿನ ಶಿವ ದೇವಾಲಯದಲ್ಲೂ ಕೂಡ ವಿಶೇಷ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ನಡೀತಾ ಇದೆ. ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ನೀವು ನೋಡ್ತಾ ಇದ್ರೆ. ಹಾಗೆ ಬಾಗಲಕೋಟೆಯಲ್ಲೂ ಕೂಡ ಶಿವ ಸನ್ನಿಧಾನದಲ್ಲಿ ವಿಶೇಷ ಪೂಜೆ ಪುನಸ್ಕಾರ, ಮಹಿಳೆಯರು, ಮಕ್ಕಳು, ವೃದ್ಧರು ಎಲ್ಲರೂ ಬಂದು ಶಿವನಿಗೆ ಪೂಜೆ ಪುನಸ್ಕಾರವನ್ನು ಮಾಡ್ತಾ ಇದ್ದಾರೆ. ಶಿವನಿಗೆ ಇಷ್ಟದ ಬಿಲ್ವಪತ್ರೆಯನ್ನು ಹಿಡಿದು ಶಿವ ದೇವಾಲಯಕ್ಕೆ ಆಗಮನವನ್ನು ಮಾಡಿರುವಂಥ ದೃಶ್ಯ. ಇವತ್ತು ಉಪವಾಸದಲ್ಲಿ ಇರ್ತಾರೆ ಶಿವಭಕ್ತರು. ಉಪವಾಸದಲ್ಲಿ ಶಿವನ ನಾಮವನ್ನು ಸ್ಮರಣೆ ಮಾಡ್ತಾರೆ, ಓಂ ನಮಃ ಶಿವಾಯ ಅಂತ. ಇವತ್ತು ಎಲ್ಲ ಶಿವ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪುರಸ್ಕಾರ ನಡೀತಾ ಇರುವಂಥದ್ದು. ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಶ್ರೀ 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 ரவிசங்கர் குருஜியವರು பாடிக்கொண்டிருந்தார். ஆனால் இதே உற்சாகத்தோடும் அர்ப்பணிப்புணர்வோடும் அந்த சிவராத்திரியை நாம் கொண்டாடினோம். இப்போது 30வது ஆண்டில் இருக்கிறோம். இதனை நிகழச் செய்வதற்கு ಮೂಲೆಯಿಂದಲೂ ಕೂಡ ನಮ್ಮ ಪ್ರತಿನಿಧಿಗಳು ಶಿವ ದೇವಾಲಯದಲ್ಲಿ ಇದ್ದಾರೆ. ಈಗ ಬಹಳ ಪ್ರಮುಖವಾಗಿ ಬಾಗಲಕೋಟೆಯಿಂದ ಸಿದ್ದೋರಿದ್ದಾರೆ, ಹಾಗೆ ಗವಿಪುರಂನಿಂದ ಸವಿತಾ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಹಾಗೆ ದಕ್ಷಿಣ ಕನ್ನಡ ಮಂಗಳೂರಿನಿಂದ ನಮ್ಮ ಪ್ರತಿನಿಧಿ ದಿನೇಶ್ ಕೂಡ ಜಾಯ್ನ್ ಆಗಿದ್ದಾರೆ. ಫಸ್ಟ್ ಈಗ ನಾನು ದಿನೇಶ್ ಅವರಲ್ಲಿ ಹೋಗ್ತೀನಿ. ದಿನೇಶ್, ಈಗ ಮಂಗಳೂರಿನಲ್ಲಿ ಯಾವ ರೀತಿಯಾಗಿ ಶಿವ ದೇವಾಲಯದಲ್ಲಿ ಸಂಭ್ರಮ ಸಡಗರ ಇದೆ ಅಂತ? ನಿಕೇಶ್, ಹಿಂದೂಗಳ ಪವಿತ್ರ ಹಬ್ಬವಾದಂತಹ ಮಹಾಶಿವರಾತ್ರಿಯನ್ನು ಮಂಗಳೂರಿನಲ್ಲೂ ಕೂಡ ವಿಶೇಷವಾಗಿ ಆಚರಿಸ್ತಾ ಇದ್ದಾರೆ. ಏನು ಭಕ್ತರು ಶಿವ ಆಲಯಕ್ಕೆ ಬಂದು ಆ ಶಿವನನ್ನು ಪ್ರಾರ್ಥಿಸಿ ಇಷ್ಟಾರ್ಥ ಸಿದ್ಧಿಗಾಗಿ ಬೇಡಿಕೊಳ್ತಾ ಇದ್ದಾರೆ. ನಾನೀಗ ಇರುವಂಥದ್ದು ಮಂಗಳೂರಿನ ಪ್ರಸಿದ್ಧ ಕ್ಷೇತ್ರವಾದಂತಹ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದಲ್ಲಿ. ಇಲ್ಲಿಯೂ ಕೂಡ ಈ ಒಂದು ಕ್ಷೇತ್ರವನ್ನು ಗಮನಿಸಬಹುದು. ಶಿವರಾತ್ರಿ ಮತ್ತು ಇಲ್ಲಿನ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಶಿವನ ಏನು ಆಲಯ ಏನಿದೆ ಇದನ್ನು ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಲಾಗಿದೆ. ಮತ್ತು ಇವತ್ತು ಬೆಳಗಿನಿಂದಲೇ ಕೂಡ ಶಿವನ ಭಕ್ತರು ಬಂದು ಈ ಒಂದು ಕ್ಷೇತ್ರದಲ್ಲಿ ಶಿವನಿಗೆ ಇಷ್ಟವಾದಂತಹ ಕಲಶಾಭಿಷೇಕ, ಪಂಚಾಮೃತ ಅಭಿಷೇಕಗಳನ್ನು ಮಾಡಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ಬೇಡಿಕೊಳ್ತಾ ಇದ್ದಾರೆ. ಜೊತೆಗೆ ಈ ಒಂದು ಕುದ್ರೋಳಿ ಕ್ಷೇತ್ರದಲ್ಲಿ ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀತಾ ಇರುವಂಥದ್ದು. ರಾತ್ರಿ ಆಗ್ತಿದ್ದಂತೆ ವಿವಿಧ ಉತ್ಸವಗಳು ಕೂಡ ಕುದ್ರೋಳಿ ಕ್ಷೇತ್ರದಲ್ಲಿ ನಡೀತಾ ಇದೆ. ಶಿವ ಬಲಿ, ಏನು ವಿಷ್ಣು ಬಲಿ, ಹೀಗೆ ವಿವಿಧ ಬಲಿಗಳು ಕೂಡ ನಡೀತಾ ಇರುವಂಥದ್ದು. ಜೊತೆಗೆ ಆ ಪಲ್ಲಕ್ಕಿಯಲ್ಲೂ ದೇವರನ್ನು ಕುರಿಸಿ ಉತ್ಸವವನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಜೊತೆಗೆ ಕೆರೆ ಪೂಜೆ, ಇನ್ನಿತರ ಪೂಜೆಗಳು ಕೂಡ ಈ ಒಂದು ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದಲ್ಲಿ ನಡೀತಾ ಇರುವಂಥದ್ದು. ಜೊತೆಗೆ ಆ ದಕ್ಷಿಣ ಭಾರತದ ಪುಣ್ಯಕ್ಷೇತ್ರವಾದಂತಹ ಧರ್ಮಸ್ಥಳದಲ್ಲಿ ಕೂಡ ಬಹಳ ವಿಶೇಷವಾಗಿ ಶಿವರಾತ್ರಿಯನ್ನು ಆಚರಿಸಲಾಗ್ತಿದೆ. ಧರ್ಮಸ್ಥಳಕ್ಕೆ ನಾಡಿನ ಬೇರೆ ಬೇರೆ ಭಾಗದಿಂದಲೂ ಕೂಡ ಏನು ಪಾದಯಾತ್ರೆ ಮೂಲಕ ಧರ್ಮಸ್ಥಳವನ್ನು ಈಗಾಗಲೇ ಸೇರಿಕೊಂಡಂತಹ ಭಕ್ತರೇನಿದ್ದಾರೆ ಅವರು ಏನು ಧರ್ಮಸ್ಥಳದಲ್ಲಿದ್ದು ಶಿವ ಜಾಗರಣೆಯನ್ನು ಮಾಡಿ ಶಿವನ ಪಂಚಾಕ್ಷರಿ ಮಠ ಏನು
ಏನು ಮಂತ್ರವನ್ನು ಪಠಿಸಿ ವಿವಿಧ ರೀತಿಯಲ್ಲಿ ಶಿವನನ್ನು ಆರಾಧನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಧರ್ಮಸ್ಥಳದಲ್ಲಿ ಲಕ್ಷಾಂತರ ಭಕ್ತರು ಇವತ್ತು ಶಿವರಾತ್ರಿಯನ್ನು ವೈಭವದಿಂದ ಆಚರಿಸ್ತಾ ಇದ್ದಾರೆ. ಆ ರಾತ್ರಿ ಧರ್ಮಸ್ಥಳದಲ್ಲೂ ಕೂಡ ವೈಭವದ ರಥೋತ್ಸವಗಳು ಕೂಡ ಇರುವಂಥದ್ದು. ಜೊತೆಗೆ ಏನು ಕದ್ರಿ ಮಂಜುನಾಥೇಶ್ವರ ಕ್ಷೇತ್ರ ಏನಿದೆ ಇಲ್ಲಿಯೂ ಕೂಡ ಶಿವರಾತ್ರಿಯನ್ನು ವಿಶೇಷವಾಗಿ ಆಚರಿಸಲಾಗ್ತಿದೆ. ಕದ್ರಿಯಲ್ಲೂ ಕೂಡ ಶಿವ ಪೂಜೆ ಈ ರೀತಿಯಾದಂಥ ವಿಶೇಷವಾದಂಥ ಪೂಜೆಗಳು ಕೂಡ ಇರುವಂಥದ್ದು. ರಥೋತ್ಸವಗಳು ಕೂಡ ಕದ್ರಿಯಲ್ಲಿ ಇರುವಂಥದ್ದು. ಕದ್ರಿಗೂ ಕೂಡ ಸಾವಿರಾರು ಮಂದಿ ಇವತ್ತು ಬೆಳಗಿನಿಂದಲೇ ಭೇಟಿ ನೀಡಿ ಅಲ್ಲಿ ಶಿವನನ್ನು ಇಡೀ ಏನು ಪ್ರಾರ್ಥಿಸ್ತಾ ಇರುವಂಥದ್ದು. ಇವತ್ತು ಕೂಡ ಈ ಒಂದು ದಕ್ಷಿಣ ಕನ್ನಡದ ಬೇರೆ ಬೇರೆ ಭಾಗಗಳಲ್ಲಿ ಶಿವನ ಆಲಯಗಳಲ್ಲಿ ವಿಶೇಷವಾಗಿ ಪೂಜೆಗಳನ್ನು ಕೂಡ ಮಾಡ್ತಾ ಇರುವಂಥದ್ದು, ಶಿವನನ್ನು ಆರಾಧನೆ ಮಾಡ್ತಾ ಇರುವಂಥದ್ದು. ಶಿವನ ಈ ಒಂದು ಶಿವರಾತ್ರಿಯ ಸಂದರ್ಭದಲ್ಲಿ ಏನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಪ್ರಮುಖ ಕ್ಷೇತ್ರಗಳಾದಂಥ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರ ಆಗಿರ್ಬೋದು, ಕದ್ರಿ ಮಂಜುನಾಥೇಶ್ವರ ಕ್ಷೇತ್ರವಾಗಿರೋದು, ಜೊತೆಗೆ ದಕ್ಷಿಣ ಭಾರತದ ಪವಿತ್ರ ಪುಣ್ಯಕ್ಷೇತ್ರವಾದಂಥ ಧರ್ಮಸ್ಥಳಗಳಲ್ಲೂ ಕೂಡ ಇವತ್ತು ಶಿವರಾತ್ರಿಯನ್ನು ಸಂಭ್ರಮ ಸಡಗರ ಭಕ್ತಿಯಿಂದ ಆಚರಿಸ್ತಾ ಇರುವಂಥದ್ದು. ನಿಕೇಶ್. ಓಕೆ, ಥ್ಯಾಂಕ್ ಯು ದಿನೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಹಾಗೆ ಗವಿಪುರಂನಿಂದ ನಮ್ಮ ಪ್ರತಿನಿಧಿ ಸವಿತಾ ಕೂಡ ಜಾಯ್ನ್ ಆಗಿದ್ದಾರೆ. ಸವಿತಾ, ಗವಿಪುರಂ ಎನ್ನುವಂಥದ್ದು ಬೆಂಗಳೂರಿನ ಫೇಮಸ್ ಶಿವ ಟೆಂಪಲ್. ಹಾಗೆ ಅಲ್ಲಿ ಭಕ್ತಾದಿಗಳ ಸಂಖ್ಯೆ ಕೂಡ ಅಷ್ಟೇ ಇರುವಂಥದ್ದು. ಯಾವ ರೀತಿಯಾಗಿ ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇದೆ, ಭಕ್ತರು ಏನು ಹೇಳ್ತಾರೆ, ಯಾವ ರೀತಿಯಾಗಿ ಪೂಜೆ ಪುನಸ್ಕಾರ ನಡೀತಾ ಇದೆ? ನಿಕೇಶ್, ನಾಡಿನಾದ್ಯಂತ ಶಿವರಾತ್ರಿ ಹಬ್ಬದ ಸಂತಸ ಸಡಗರ ಮನೆ ಮಾಡಿದೆ. ಅಷ್ಟೇ ಅಲ್ಲದೆ ರಾಜಧಾನಿಯಲ್ಲಿ ಶಿವನ ದೇವಾಲಯದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಸಹ ನಡೀತಾ ಇದ್ದಾವೆ. ಸದ್ಯ ನಾನು ಗವಿಪುರಂನ ಗವಿ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿದ್ದೀನಿ. ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ರಾತ್ರಿ ಸಮಯ 11 ಗಂಟೆ ಆದ್ರೂ ಭಕ್ತಾದಿಗಳ ಸಂಖ್ಯೆ, ಈ ಒಂದು ಕ್ರೌಡ್ ಇದೆಯಲ್ಲ, ಬೆಳಗಿನ ಜಾವದಿಂದ ರಾತ್ರಿ 11 ಗಂಟೆವರೆಗೂ ಇಂತಹದ್ದೊಂದು ಕ್ರೌಡ್ ಇದೆ. ಅಷ್ಟೇ ಅಲ್ಲದೆ ಮುಜರಾಯಿ ಇಲಾಖೆ ಒಂದು ಸೂಚನೆಯನ್ನು ಕೂಡ ಕೊಟ್ಟಿತ್ತು. ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂತಹ ಶಿವನ ದೇವಾಲಯಗಳಲ್ಲಿ ವಿಶೇಷ ರುದ್ರಾಭಿಷೇಕ, ರುದ್ರ ಹೋಮವನ್ನು ಮಾಡಬೇಕು, ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥನೆ ಮಾಡಬೇಕಂತ. ಪ್ರಮುಖವಾಗಿ ರಾತ್ರಿ 11 ಗಂಟೆ ಆದ್ರೂ ಈ ಒಂದು ಕ್ರೌಡ್ ಇದೆ, ಇನ್ನೂ ಜಾಸ್ತಿ ಆಗುವ ಸಾಧ್ಯತೆ ಕೂಡ ಇದೆ. ಅಷ್ಟೇ ಅಲ್ಲದೆ ಗವಿ ಗಂಗಾಧರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಬೆಳಗಿನ ಜಾವ ಪ್ರಾಪ್ತಕಾಲ 4 ಗಂಟೆಯಿಂದ ವಿಶೇಷ ಪೂಜಾ ಕೈಂಕರ್ಯಗಳು ಸಹ ನಡೀತಾ ಇದ್ದಾವೆ. ಪ್ರಮುಖವಾಗಿ ಸಂಜೆ 5 ಗಂಟೆಗೆ ಮಹಾಮಂಗಳಾರತಿ ಸೇರಿದಂತೆ ವಿಶೇಷ ಅಭಿಷೇಕ ಕೂಡ ಮಾಡಲಾಗಿದೆ. ಪ್ರಮುಖವಾಗಿ ಶಿವನು ಅಭಿಷೇಕ ಪ್ರಿಯ, ಬಿಲ್ವ ಪತ್ರಿ ಪ್ರಿಯ ಅನ್ನೋದನ್ನು ಎಲ್ಲರಿಗೂ ಗೊತ್ತಿದೆ. ಸೊ ಈ ಒಂದು ವಸ್ತುಗಳನ್ನು ಬಳಸಿ ಶಿವನಿಗೆ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಪ್ರಮುಖವಾಗಿ ಬೆಳಗಿನ ಜಾವ 4 ಗಂಟೆವರೆಗೂ ಈ ಪೂಜಾ ಕೈಂಕರ್ಯಗಳು ನೆರವೇರ್ತವೆ. ಪ್ರಮುಖವಾಗಿ ಈ ಒಂದು ದೇವಾಲಯದಲ್ಲಿ 4 ಆಯಾಮಗಳಲ್ಲಿ ಈ ಒಂದು ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಪ್ರಮುಖವಾಗಿ ಸಾಗರೋಪಾದಿಯಲ್ಲಿ ಜನರು ಹರಿದು ಬರ್ತಾ ಇದ್ದಾರೆ. ಸೊ ಇನ್ನೂ ಕ್ರೌಡ್ ಕೂಡ ಜಾಸ್ತಿ ಆಗ್ತಿದೆ. ದೇವಸ್ಥಾನದ ಆಡಳಿತ ಮಂಡಳಿ ಕೂಡ ಈ ಒಂದು ಕ್ರೌಡ್ನ ಕಂಟ್ರೋಲ್ ಮಾಡೋಕ್ಕೆ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಬರುವಂಥ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಕೂಡ ಇದೆ. ಪ್ರಮುಖವಾಗಿ ನೋಡ್ಬೋದು ಒಳಭಾಗದಲ್ಲಿ ಯಾವ ರೀತಿ ಒಂದು ಕ್ರೌಡ್ ಇದೆ ಅಂತ. ಸೊ ಇನ್ನು ಗವಿ ಗಂಗಾಧರೇಶ್ವರನ ದರ್ಶನಕ್ಕೆ ಜನರು ಕಾದು ಕುಳಿತಿದ್ದಾರೆ. ಒಟ್ಟಾರೆ ನಾಡಿನಾದ್ಯಂತ ಶಿವರಾತ್ರಿ ಹಬ್ಬದ ಸಂತಸ ಸಡಗರ ಮನೆ ಮಾಡಿದರೆ, ಇನ್ನು ಗವಿ ಗಂಗಾಧರೇಶ್ವರ ಸ್ವಾಮಿ ದೇವಾಲಯದಲ್ಲೂ ಅಂತಹದ್ದೇ ಸಂಭ್ರಮ ಮನೆ ಮಾಡಿದೆ. ದಿವಿತ್. ಓಕೆ ಸವಿತಾ, ಹಾಗೆ ಹೋಲ್ಡಲ್ಲಿರಿ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಈಗ ಬಾಗಲಕೋಟೆಯಿಂದ ನಮ್ಮ ಪ್ರತಿನಿಧಿ ಸಿದ್ದು ಕೂಡ ಜಾಯ್ನ್ ಆಗಿದ್ದಾರೆ. ಸಿದ್ದು, ನಾವು ನೋಡ್ತಾ ಇದ್ವಿ ಬೆಳಿಗ್ಗೆಯಿಂದ ಜನರು ಅಷ್ಟೇ ಇದ್ದಾರೆ, ಇನ್ನೂ ಕೂಡ ಜನಸಂಖ್ಯೆ ಕಡಿಮೆ ಆಗಿಲ್ಲ, ಭಕ್ತ ಸಾಗರವೇ ಹರಿದು ಬಂದಿರುವಂಥದ್ದು. ಬಾಗಲಕೋಟೆಯಲ್ಲಿ ಭಕ್ತಾದಿಗಳು ಏನು ಹೇಳ್ತಾ ಇದ್ದಾರೆ? ಏನು ನಿಕೇಶ್, ಇವತ್ತಿನ ದಿವಸ ಬೆಳಗ್ಗೆ ಬಾಗಲಕೋಟೆ ನಗರದಲ್ಲಿ ಏನು ಒಂದು ಈ ಶಿವಾಲಯದಲ್ಲಿ ಸಾಕಷ್ಟು ಒಂದು ಸಂಭ್ರಮದ ವಾತಾವರಣ ಕಂಡು ಬರ್ತಾ ಇದೆ. ಅದೇ ರೀತಿಯಾಗಿ ಏನು ಈಗ ರಾತ್ರಿ 11 ಗಂಟೆ ಆದಮೇಲೆ ಜನರು ಭಕ್ತರು ಕೂಡ ಈಗಾಗಲೇ ಏನು ಶಿವನ ಒಂದು ಭಕ್ತಿಗೆ ಪಾತ್ರರಾಗ್ತಾ ಇದ್ದಾರೆ. ಅದರಂತೆಯೇ ರಾತ್ರಿ ಇಡೀ ಇಲ್ಲಿ ಒಂದು ಶಿವಾಲಯದ ಮುಂಭಾಗದಲ್ಲಿ ಒಂದು ಭಜನೆ ಕಾರ್ಯಕ್ರಮವನ್ನು ರಾತ್ರಿ ಇಡೀ ಮಾಡುವಂಥದ್ದು, ಶಿವನ ಒಂದು ಭಕ್ತಿಗೆ ಪಾತ್ರರಾಗುವಂಥದ್ದು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ನಾವು ಈ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಸಾಕಷ್ಟು ಒಂದಷ್ಟು ಭಕ್ತರು ಕೂಡ ಈ ಒಂದು ಶಿವನ ಒಂದು ಭಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಭಜನೆಯ ಮೂಲಕ ಶಿವನನ್ನು ಒಲಿಸ್ಕೊಳ್ಳುವಂಥ ಕೆಲಸ ಆಗ್ತದೆ. ರಾತ್ರಿ ಇಡೀ ಒಂದು ಜಾಗರಣೆ ಮಾಡುವಂಥ ಕೆಲಸವೂ ಕೂಡ
ಈ ಒಂದು ಬಾಗಲಕೋಟೆ ನಗರದ ಏನು ಸತ್ಯಂ ಶಿವಂ ಸುಂದರಂ ದೇವಾಲಯದ ಮುಂದೆ ನಡೀತಕ್ಕಂಥ ಒಂದು ಸಂಭ್ರಮ ಇದೆ. ಏನು ಬೆಳಗ್ಗೆಯಿಂದಲೇ ಕೂಡ ಬೆಳಗ್ಗೆ 5 ಗಂಟೆಯಿಂದನೇ ಒಂದು ಭಕ್ತರು ಈ ಒಂದು ಶಿವಾಲಯಕ್ಕೆ ದಂಡೋಪದಂಡವಾಗಿ ಬಂದು ಸಾಕಷ್ಟು ಒಂದು ಜನಸಂಖ್ಯೆ ಬಂದು ಈ ಒಂದು ಶಿವಲಿಂಗಕ್ಕೆ ಏನು ರುದ್ರಾಭಿಷೇಕ ಮಾಡುವಂಥದ್ದಾಗಿರ್ಬೋದು, ಅಭಿಷೇಕ ಮಾಡುವಂಥದ್ದಾಗಿರ್ಬೋದು, ಜೊತೆಗೆ ಹೂವು ಹಣ್ಣುಗಳಿಂದ ಅಲಂಕಾರ ಮಾಡಿ ಆ ದೇವರನ್ನು ಒಲಿಸ್ಕೊಳ್ಳುವಂಥ ಕಾರ್ಯಕ್ಕೆ ಮುಂದಾಗಿದ್ದು ಬೆಳಗ್ಗೆಯಿಂದ ಇಲ್ಲಿವರೆಗೂ ಕೂಡ ಈ ಒಂದು ಕಾರ್ಯ ನಡೀತಾ ಇದೆ ಅಂತ ಹೇಳ್ಬೋದು. ನಿಖೇಶ್. ಓಕೆ, ಥ್ಯಾಂಕ್ ಯು ಸಿದ್ದು ಅವರೇ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಹಾಗೆ ಗವಿಪುರದಿಂದ ಸವಿತಾ ಅವರು ಕೂಡ ಜಾಯ್ನ್ ಆಗಿದ್ರು, ಅವರಿಗೂ ಕೂಡ ಧನ್ಯವಾದ. ಹಾಗೆ ದಿನೇಶ್ ಮಂಗಳೂರಿಂದ ಮಾಹಿತಿಯನ್ನು ಕೊಟ್ಟಿದ್ರು, ನಿಮಗೂ ಕೂಡ ಧನ್ಯವಾದ. ಅಲ್ಲಿದ್ರು ಏನು ಹೇಳ್ತೀರಿ? ಈ ಭಕ್ತಾದಿಗಳಂದರೆ ಇಲ್ಲಿ ರೈತರೇ ನೇರವಾಗಿ ಹಣ್ಣು ಮತ್ತು ಹೂವು ತಂದು ಕೊಟ್ಟು ಇಲ್ಲಿ ಅಲಂಕಾರಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇದು ಬಹಳ ವಿಶೇಷ. ಯಾಕಂದರೆ ರೈತರು ಹಣಕ್ಕೆ ಮಾರ್ಗ ಅಂತಾರೆ, ಆದರೆ ಇಲ್ಲಿನ ರೈತರು, ನಮ್ಮ ತಾಲೂಕಿನ ರೈತರು ನಮಗೆ ಎಲ್ಲವನ್ನು ಫ್ರೀಯಾಗಿ ಕೊಟ್ಟು ಇಲ್ಲಿ ಅಲಂಕಾರವನ್ನು ಭಾರಿ ವಿಜೃಂಭಣೆಯಿಂದ ನೆರವೇರಿಸ್ತಾರೆ ಅಂತ ನಮಗೆ ಆಶೀರ್ವಾದ ಮಾಡ್ತಾವ್ರೆ. ಜೈ ಜವಾನ್ ಜೈ ಕಿಸಾನ್. ಇಲ್ಲಿ ನನ್ನ ಜೊತೆ ಇನ್ನೂ ಒಂದು ಜಲ ದೇವಾಲಯದ ಆಡಳಿತ ಮಾಡಿರೋದು ರಾಧಾಕೃಷ್ಣ ಅವರಿದ್ದಾರೆ. ಸರಿಗ ಪಂಚವಟಿ ಓಂಕಾರೇಶ್ವರ ದೇವಾಲಯದಲ್ಲಿ ಪ್ರತಿ ವರ್ಷವೂ ಕೂಡ ಒಂದಷ್ಟು ವಿಭಿನ್ನ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗ್ತಿದೆ. ಇವತ್ತು ಏನೇನು ವಿಶೇಷತೆಗಳಿತ್ತು? ಬೆಳಗಿಂದ ಏನೇನು ನಡೆದು? ಇವತ್ತು ಬೆಳಗ್ಗೆ ಮೊದಲಿಗೆ ರುದ್ರಾಭಿಷೇಕ ಆಗಿದೆ. ಆಮೇಲೆ ಬಂದಂತಹ ಭಕ್ತರಿಂದ ಸ್ವಯಂ ಅವರಿಂದ ಬಿಲ್ವಾರ್ಚನೆ ಮತ್ತು ಕ್ಷೀರಾಭಿಷೇಕ ಆಗಿದೆ. ಹಾಗಾಗಿ ಸಂಜೆ 6 ಗಂಟೆಯಿಂದ 11 ಗಂಟೆ ತನಕ ಮಕ್ಕಳ ಚಿಣ್ಣರ ಕೈಯಿಂದ ಕೋಲಾಟ ಮತ್ತು ಕೀರ್ತನೆ, ಸತ್ಸಂಗ, ಭಜನೆ, ಕೊನೆ ವಿಶೇಷವಾಗಿ ಅನ್ನ ಸಂತರ್ಪಣೆ, ಇದೇನು ಇನ್ನೂ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ. ಇದು ದೇವಾಲಯದ ಆಡಳಿತ ಮಂಡಳಿಯವರ ಮಾತು. ಜೊತೆಗೆ ಈ ಒಂದು ದೇವಾಲಯದ ಮುಂಭಾಗದಲ್ಲಿಯೂ ಕೂಡ ನೋಡ್ತಾ ಇರುವಂಥದ್ದು ಸಾಕಷ್ಟು ಹೂವಿನಿಂದ ವಿಭಿನ್ನವಾಗಿ ಅಲಂಕಾರವನ್ನು ಮಾಡುವ ಮೂಲಕ ಇವತ್ತೇನು ಬೆಳಗ್ಗೆಯಿಂದ ನಡೆದಿರುವಂಥ ಪೂಜಾ ವಿಧಿವಿಧಾನಗಳಿತ್ತು, ಅದರ ಜೊತೆಗೆ ದೇವಾಲಯಕ್ಕೆ ಬಂದವರಿಗೂ ಕೂಡ ಪ್ರಸಾದ ವಿನಿಯೋಗಕ್ಕೂ ಸಾಕಷ್ಟು ಅವಕಾಶವನ್ನು ಮಾಡಿಕೊಟ್ಟು ಸಾಕ್ಷಾತ್ ಶಿವನನ್ನು ದೇವರನ್ನು ನೋಡುವಂಥ ಒಂದು ಅವಕಾಶ ಏನಿತ್ತು. ಇವತ್ತು ಮಹಾಶಿವರಾತ್ರಿ ಅಂತ ಹೇಳಿದ್ರೆ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಜನ ಉಪವಾಸವನ್ನು ಮಾಡಿರ್ತಾರೆ. ಜೊತೆಗೆ ರಾತ್ರಿ ಜಾಗರಣೆಯನ್ನು ಮಾಡುವ ಒಂದು ಏನು ಕಾರ್ಯ ಇತ್ತು. ಈ ಹಿಂದೆ ನಡೆದಂತಹ ಏನು ದೇವತೆಗಳು ಮತ್ತು ರಾಕ್ಷಸರ ನಡುವೆ ಒಂದು ನಡೆದ ಯುದ್ಧದ ಪರಿಣತಿ ಏನಿತ್ತು, ಆ ಒಂದು ಅಂಗವಾಗಿ ಏನು ಉಪವಾಸವನ್ನು ಮತ್ತೆ ಮಾಡುವಂಥ ಒಂದು ಪ್ರಕ್ರಿಯೆಗೆ ಈಗಾಗಲೇ ಈ ಒಂದು ಪಂಚವಟಿ ಆಂಜನೇಯ ಪಂಚವಟಿ ಶಿವನ ದೇವಾಲಯದ ಓಂಕಾರೇಶ್ವರ ದೇವಾಲಯದ ಇಲ್ಲಿ ಸಾಕಷ್ಟು ಪೂಜೆಗಳು ಬೆಳಗ್ಗೆಯಿಂದ ನಡೆದಿದ್ದು, ಈಗ ರಾತ್ರಿಯೂ ಕೂಡ ಭಕ್ತಾದಿಗಳು ಇಲ್ಲಿಗೆ ಆಗಮಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ತಾಜ್ ಜೊತೆ ನಾನು ನವೀನ್ ಚಂದ್ರ ಶೆಟ್ಟಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಈಗಾಗಲೇ ಗಮನಿಸ್ತಾ ಇರಬಹುದು ನೀವು ಕೊಯಮತ್ತೂರಿನ ದೃಶ್ಯಾವಳಿ, ಹಾಗೆ ಬೆಂಗಳೂರಿನ ವಿವಿಧ ಶಿವ ದೇವಾಲಯದಲ್ಲಿ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ನಡೀತಾ ಇದೆ. ಭಕ್ತಾದಿಗಳು ಪ್ರಸಾದ ತೀರ್ಥವನ್ನು ಸ್ವೀಕಾರ ಮಾಡ್ತಾ ಇರುವಂತಹ ದೃಶ್ಯಾವಳಿ ಇರಬಹುದು. ಬೆಳಗ್ಗಿನಿಂದಲೂ ಉಪವಾಸದಿಂದ ಶಿವಾಲಯಕ್ಕೆ ಬರ್ತಾ ಇರುವಂಥದ್ದು. ಕೊಯಮತ್ತೂರಿನ ಇಶಾ ಫೌಂಡೇಶನ್ನಲ್ಲೂ ಕೂಡ ಶಿವರಾತ್ರಿ ಸಂಭ್ರಮ ಸಡಗರ. ಜಗ್ಗಿ ವಾಸುದೇವ್ ಅವರ ನೇತೃತ್ವದಲ್ಲಿ ಶಿವರಾತ್ರಿ ಆಚರಣೆಯನ್ನು ಮಾಡಲಾಗ್ತಾ ಇರುವಂಥದ್ದು. ಇತ್ತ ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ನಲ್ಲೂ ಕೂಡ ಶಿವರಾತ್ರಿ ಸಂಭ್ರಮ ಸಡಗರ ಅಷ್ಟೇ ಇರುವಂಥದ್ದು. ಈಗಾಗಲೇ ಪ್ರಮುಖವಾಗಿ ನಾವು ಹೇಳಬೇಕಂತ ಹೇಳಿದ್ರೆ ಇಲ್ಲಿ ಶಿವರಾತ್ರಿ ಅಂತ ಹೇಳಿದ್ರೆ ಒಂದಿಷ್ಟು ಕಥೆಗಳು ಇರುವಂಥದ್ದು. ಅದರಲ್ಲಿ ಶಿವನು ಪಾರ್ವತಿ ದೇವಿಯ ಪ್ರತಿ ಸೋಮವಾರ ಶಿವನಾಲಯಕ್ಕೆ ಹೋಗಿ, ಶಿವನ ದೇಗುಲಕ್ಕೆ ಹೋಗಿ ಪೂಜೆ ಪುನಸ್ಕಾರಗಳು ಅದ್ರ ಬಹಳ ವಿಶೇಷವಾಗಿ ಮಹಿಳೆಯರು ಅಲ್ಲಿ ಭೇಟಿಯನ್ನು ಕೊಡ್ತಾರೆ ಶಿವ ದೇವಾಲಯಕ್ಕೆ. ಸೋಮವಾರದಂದು, ಇವತ್ತು ಶಿವರಾತ್ರಿಯಂದು ರಾಜ್ಯದ ಮೂಲೆ ಮೂಲೆ ಎಲ್ಲ ಭಕ್ತರು ಕೂಡ ಬರ್ತಾರೆ ನೋಡಿ. ಬಾಗಲಕೋಟೆ, ಚಿತ್ರದುರ್ಗ, ಹುಬ್ಬಳ್ಳಿ, ಇಶಾ ಫೌಂಡೇಶನ್, ಕೊಯಮತ್ತೂರು, ಹಾಗೆ ಕಾರವಾರ, ಮಂಗಳೂರು, ಶಿವಮೊಗ್ಗ, ವಿಜಯನಗರ, ಹೀಗೆ ರಾಜ್ಯದ ಎಲ್ಲೆಲ್ಲ ಶಿವ ದೇವಾಲಯವಿದೆ. ಮುರುಡೇಶ್ವರ, ಹಾಗೆ ಧರ್ಮಸ್ಥಳ, ಮಂಜುನಾಥೇಶ್ವರ, ಎಲ್ಲ ಕಡೆ ಇವತ್ತು ಜಾಗರಣೆ ನಡೆಯುತ್ತೆ. ನಾನ್ ಸ್ಟಾಪ್ ಕವರೇಜ್ ಮಾಡ್ತಾ ಇರುವಂಥ ಏಕೈಕ ಚಾನಲ್ ನಿಮ್ಮ ರಿಪಬ್ಲಿಕ್ ಕನ್ನಡ. ಕಂಪ್ಲೀಟ್ ಆಗಿ ಎಲ್ಲೆಲ್ಲ ಶಿವಾಲಯಗಳಲ್ಲಿ ಶಿವನ ಪೂಜೆ ಪುನಸ್ಕಾರ ನಡೀತಾ ಇದೆ ಶಿವರಾತ್ರಿಯಂದು. ಸೊ ಅಲ್ಲಿ ಜಾಗರಣೆ ನಡೀತಾ ಇರುವಂಥದ್ದು ಕಂಪ್ಲೀಟು ರಾತ್ರಿ ಪೂರ ಜಾಗರಣೆ ನಡೆಯುತ್ತೆ. ಸೊ ಶಿವಾಲಯದಲ್ಲಿ ಶಿವನ ನಾಮಸ್ಮರಣೆಯಲ್ಲಿ ಮಿಂದೆ ಹೇಳ್ತಾರೆ ಭಕ್ತಾದಿಗಳು. ಬೆಳಗ್ಗೆಯಿಂದ ಉಪವಾಸ ಇರುವಂಥ ಭಕ್ತಾದಿಗಳಿಗೆ ಅಲ್ಲಿ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಇಲ್ಲಿ ಆರ್ಟ್ ಆಫ್ ಲಿವಿಂಗ್ ಇರ್ಬೋದು ಅಥವಾ ಕೊಯಮತ್ತೂರಿನಲ್ಲಿ ಲಕ್ಷಾಂತರ ಮಂದಿ ಭಾಗಿಯಾಗ್ತಾರೆ. ಲಕ್ಷಾಂತರ ಮಂದಿ ಅಲ್ಲಿ ಭಜನೆ ಇರ್ಬೋದು, ಸಾಂಸ್ಕೃತಿಕ ಅಂದರೆ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟ ಅಂದರೆ ಶಿವನಿಗೆ ಸಂಬಂಧಪಟ್ಟಂತಹ ಒಂದು ಕಾರ್ಯಕ್ರಮಗಳು ಎಲ್ಲವೂ ಕೂಡ ನಡೆಯುತ್ತೆ. ಇಶಾ ಫೌಂಡೇಶನ್ ಹಾಗೆ
ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಲಕ್ಷಾಂತರ ಮಂದಿ ಭಾಗಿಯಾಗ್ತಾರೆ ನೋಡಿ, ಸಹಸ್ರಾರು ಮಂದಿ ಇದ್ದಾರೆ ಅಲ್ಲಿ.